ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೆ. ಈ ದಿನದ ಸ್ಟೀಮ್ ಬಾಯ್ಲರ್ ಟಾಪಿಕ್ನಲ್ಲಿ ID ಫ್ಯಾನ್, FD ಫ್ಯಾನ್, PA ಫ್ಯಾನ್, SA ಫ್ಯಾನ್ ಮತ್ತು ಡ್ರಾಫ್ಟ್ಸ್ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ID ಅಂತಂದರೆ ಇಂಡ್ಯೂಸ್ಡ್ ಡ್ರಾಫ್ಟ್ ಫ್ಯಾನ್, ಅಂದರೆ ಚಿಮ್ನಿ ಹತ್ರ ಇಟ್ಟಿರ್ತಾರೆ. FD ಅಂತಂದರೆ ಫೋರ್ಸ್ಡ್ ಡ್ರಾಫ್ಟ್ ಫ್ಯಾನ್, ಅಂದರೆ ನಮಗೆ ಕಂಬಷನ್ ಏರ್ ಬೇಕಲ್ವಾ, ಯಾವುದಾದ್ರೂ ಒಂದು ಫ್ಯೂಯಲ್ ಉರಿಲಿಕ್ಕೆ ಆ ಫ್ಯಾನ್ ಇದು, ಏರ್ ಸಪ್ಲೈ ಮಾಡೋ ಫ್ಯಾನ್ ಇದು. SA ಅಂತಂದರೆ ಸೆಕೆಂಡ್ರಿ ಏರ್ ಫ್ಯಾನ್. FBC ಬಾಯ್ಲರಲ್ಲಿ, ಹೈ ಪ್ರೆಷರ್ ಬಾಯ್ಲರಲ್ಲಿ SA ಏರ್ ಇಲ್ಲ, ಪ್ರೈಮರಿ ಏರ್. PA ಅಂತಂದರೆ ಪ್ರೈಮರಿ ಏರ್. ಸೊ ID ಅಂದರೆ ಇಂಡ್ಯೂಸ್ಡ್ ಡ್ರಾಫ್ಟ್, FD ಅಂತಂದರೆ ಫೋರ್ಸ್ಡ್ ಡ್ರಾಫ್ಟ್, PA ಅಂತಂದರೆ ಪ್ರೈಮರಿ ಏರ್, SA ಅಂತಂದರೆ ಸೆಕೆಂಡರಿ ಏರ್. ಸೊ ಈ 4 ವರ್ಡ್ಸ್ ಯಾವುದಕ್ಕೆ ಸಂಬಂಧ ಅಂತಂದರೆ ಡ್ರಾಫ್ಟ್ಗೆ. ಈಗ ನಾವು ಡ್ರಾಫ್ಟ್ ಅಂತಂದರೆ ಏರ್ನ ಸಪ್ಲೈ ಮಾಡೋದು ಇಲ್ಲ ಏರ್ನ ತೆಗಿಯೋದು, ಅಥವಾ ಹಾಟ್ ಫ್ಲೂ ಗ್ಯಾಸ್ನ ಹೊರಗಡೆ ತೆಗಿಯೋದು ಪದ್ಧತಿಗೆ ಡ್ರಾಫ್ಟ್ ಅಂತ ಹೇಳ್ತೀವಿ. ಬಾಯ್ಲರ್ ಫರ್ನೆಸ್ಸಿಂದ ಎಳೆದ್ರೆ, ಅಂದರೆ ನೆಗೆಟಿವ್ ಅಂತ ಹೇಳಿದ್ರೆ ಅದು ಇಂಡ್ಯೂಸ್ಡ್ ಡ್ರಾಫ್ಟ್ ಫ್ಯಾನ್. ಬಾಯ್ಲರ್ಗೆ ಏರ್ನ ಕೊಟ್ಟರೆ, ಕಂಬಷನ್ ಏರ್ನ ಕೊಟ್ಟರೆ ಅದು ಫೋರ್ಸ್ಡ್ ಡ್ರಾಫ್ಟ್ ಫ್ಯಾನ್. ಕೆಲವು ಟೈಮ್ ಏನಾಗುತ್ತೆ, ಸೆಕೆಂಡ್ರಿ ಏರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, FD ಫ್ಯಾನಿಂದ ಏರ್ ಕೆಳಗಡೆಯಿಂದ ಹೋಗಿ ಫ್ಯೂಯಲ್ನ ಉರಿಸಿದ ಮೇಲೆ ಸ್ವಲ್ಪ ಅನ್ಬಂಟ್ ಪಾಸ್ ಆಗ್ತಾ ಇರುತ್ತೆ. ಸೊ ಆ ಅನ್ಬಂಟ್ ಫ್ಯೂಯಲ್ನ ಮತ್ತೆ ಕೆಳಗಡೆ ತಳ್ಳಿ 100% ಕಂಬಷನ್ ಆಗಲಿಕ್ಕೆ ಸಹಾಯ ಮಾಡೋದೇ ಸೆಕೆಂಡ್ರಿ ಏರ್. ಪ್ರೈಮರಿ ಏರ್ ಅಂತಂದರೆ ನಿಮಗೆ ಗೊತ್ತು, FBC ಬಾಯ್ಲರಲ್ಲಿ, CFBC ಬಾಯ್ಲರಲ್ಲಿ, FBC ಬಾಯ್ಲರಲ್ಲಿ ನಿಮಗೆ ಫ್ಯೂಯಲ್ನ ಫ್ಲೂಡೈಸ್ ಆಗಲಿಕ್ಕೆ, ಕೋಲ್ ಒಂದೇ ಹತ್ರ ಬೀಳಾರ್ದೆ ನೋಡ್ಕೊಳ್ಳಿಕ್ಕೆ, ಅಥವಾ ಯಾವುದೇ ಫ್ಯೂಯಲ್ ಆಗಲಿ FBC CFBC ಬಾಯ್ಲರ್ಗಳಲ್ಲಿ FD ಜೊತೆಗೆ ಒಂದು ಏರ್ ಕೊಡ್ತಾರೆ, ಪ್ರೈಮರಿ ಏರ್ ಅಂತ ಹೇಳ್ತಾರೆ. ಅದಕ್ಕೆ ಯಾರಾದರೂ ಏನಾದರೂ ಕ್ವಶನ್ ಕೇಳಿದರೆ FD ಏರ್ ಪ್ರೆಷರ್ ಜಾಸ್ತಿ ಇರುತ್ತಾ, ಪ್ರೈಮರಿ ಏರ್ ಪ್ರೆಷರ್ ಜಾಸ್ತಿ ಇರುತ್ತಾ ಅಂತ ಕೇಳಿದರೆ ಪ್ರೈಮರಿ ಏರ್ ಪ್ರೆಷರ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಕ್ಲಿಯರ್? ಇದರಲ್ಲಿ ನಮಗೆ ಒಂದೇ ಒಂದು ಇಂಪಾರ್ಟೆಂಟ್, ಡ್ರಾಫ್ಟ್ ವಿಧಗಳಂತ ಹೇಳಿದ್ನಲ್ಲ ನಾನು, ಯಾವ ಥರ ಹೇಳಬೇಕಪ್ಪ, ನೀವು ಸಪೋಸ್ ಕ್ವಶನ್ ಯಾವ ಥರ ಕೇಳ್ತಾರೆ ಅಂತಂದರೆ, ಹೌ ಮೆನಿ ಟೈಪ್ಸ್ ಆಫ್ ಡ್ರಾಫ್ಟ್ ಅಂತ ಕೇಳ್ತಾರೆ. ಬ್ಯಾಲೆನ್ಸ್ಡ್ ಡ್ರಾಫ್ಟ್, ಫೋರ್ಸ್ಡ್ ಡ್ರಾಫ್ಟ್, ಇಂಡ್ಯೂಸ್ಡ್ ಡ್ರಾಫ್ಟ್, ಈ ಥರ ನಿಮಗೆ ಗೊತ್ತಿರಬೇಕು. ಇಂಡ್ಯೂಸ್ಡ್ ಡ್ರಾಫ್ಟ್ ಅಂತಂದರೆ ಓನ್ಲಿ ID ಫ್ಯಾನ್ ಇರೋದು, ಫೋರ್ಸ್ಡ್ ಡ್ರಾಫ್ಟ್ ಅಂತಂದರೆ ಓನ್ಲಿ FD ಫ್ಯಾನ್ ಇರೋದು. ಇವೆರಡು ಮಿಲನ ಅಂದರೆ ID ಫ್ಯಾನ್ ಇತ್ತು, FD ಫ್ಯಾನ್ ಇತ್ತು, ಅದು ಬ್ಯಾಲೆನ್ಸ್ಡ್ ಡ್ರಾಫ್ಟ್. ಸೊ ನಮಗೆ ಗೊತ್ತಿರಬೇಕು ಫರ್ನೇಸ್ ಪ್ರೆಷರ್ ಏನಕ್ಕೆ ನಾವು ಸ್ವಲ್ಪ ಮೈನಸಲ್ಲಿ ಮೇಂಟೈನ್ ಮಾಡ್ತೀವಿ, ID ಫ್ಯಾನ್ನ ಸ್ವಲ್ಪ ಜಾಸ್ತಿ ಇಟ್ಟಿರ್ತೀವಿ. ಏನಕ್ಕೆ? ಡ್ಯಾಂಪರ್ ಓಪನ್ ಪೊಸಿಷನು. ಯಾರಿಗೆ? ಆಪ್ರೇಟರ್ಗಳು ಬಾಯ್ಲರ್ ಡೋರ್ ಹತ್ರ ನಿಂತ್ಬಿಟ್ಟು ಫ್ಯೂಯಲ್ ಫ್ಯೂಯಲ್ ಚಾರ್ಜ್ ಮಾಡ್ತಾ ಇರ್ತಾರೆ, ಇಲ್ಲ ಡೋರು ಕ್ಲಿಂಕರ್ ಏನಾದರೂ ಇದ್ರೆ ಹೊರಗಡೆ ತೆಗಿತಾ ಇರ್ತಾರೆ, ಇಲ್ಲ ಬರ್ನಿಂಗ್ ಕರೆಕ್ಟ್ ಆಗ್ತಾ ಇದೆಯಾ ಇಲ್ಲ, ಎಲ್ಲ ಮೀನ್ಸ್ 4 ಮೂಲೆಗಳಿಗೆ ಶಾಖ ಟ್ರಾನ್ಸ್ಫರ್ ಆಗ್ತಾ ಇದೆಯಾ ಇಲ್ಲ, ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆಯಾ ಇಲ್ಲ, ಬೆಂಕಿ ಕರೆಕ್ಟಾಗಿ ಉರಿತಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಡೋರ್ ಓಪನ್ ಮಾಡಿ ನೋಡ್ತಾ ಇರ್ತಾರೆ. ಆವಾಗ ಪಾಸಿಟಿವ್ ಪ್ರೆಷರ್ ಇದ್ದರೆ ಏನಾಗುತ್ತೆ, ಮುಖಕ್ಕೆ ಹೊಡೆಯುತ್ತೆ ಬೆಂಕಿ. ಆ ಥರ ಹೊಡಿಬಾರ್ದು ಅಂತ ಹೇಳಲಿಕ್ಕೆ, ಅಂದರೆ ಯಾರಿಗೂ ಹಾನಿ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ID ಫ್ಯಾನ್, ಇಂಡ್ಯೂಸ್ಡ್ ಡ್ರಾಫ್ಟ್. ಸೊ ಒಂದು ಗೊತ್ತಿರಲಿ ಸ್ನೇಹಿತರೆ, ID, FD, PA, SA, ಫೋರ್ಸ್ಡ್ ಡ್ರಾಫ್ಟ್, ಇಂಡ್ಯೂಸ್ಡ್ ಡ್ರಾಫ್ಟ್, ಬ್ಯಾಲೆನ್ಸ್ಡ್ ಡ್ರಾಫ್ಟ್, ಇಷ್ಟು ಗೊತ್ತಿರಲಿ ನಮಗೆ. ಸೊ ಇನ್ನೊಂದು ಸರಿ ಹೇಳ್ತೀನಿ ಸಂಕ್ಷಿಪ್ತವಾಗಿ. ID ಅಂತಂದರೆ ಇಂಡ್ಯೂಸ್ಡ್ ಡ್ರಾಫ್ಟ್, FD ಅಂತಂದರೆ ಫೋರ್ಸ್ಡ್ ಡ್ರಾಫ್ಟ್, PA ಅಂತಂದರೆ ಪ್ರೈಮರಿ ಏರ್, SA ಅಂತಂದರೆ ಸೆಕೆಂಡ್ರಿ ಏರ್. ಬ್ಯಾಲೆನ್ಸ್ಡ್ ಡ್ರಾಫ್ಟ್ ಅಂತಂದರೆ ಎರಡು ಮಿಲನ, ID ಪ್ಲಸ್ FD ಎರಡೂ ಇರುತ್ತೆ. ಓನ್ಲಿ ಇಂಡ್ಯೂಸ್ಡ್ ಅಂತಂತಂದರೆ ID ಫ್ಯಾನ್ ಮಾತ್ರ ಇರುತ್ತೆ, ಫೋರ್ಸ್ಡ್ ಅಂತಂತಂದರೆ FD ಫ್ಯಾನ್ ಮಾತ್ರ ಇರುತ್ತೆ. ಈಗಿನ ಕೆಲವು ಪ್ರೋಸೆಸ್ ಬಾಯ್ಲರ್ಗಳಲ್ಲಿ ಓನ್ಲಿ FD ಫ್ಯಾನ್ ಮಾತ್ರ ಇಟ್ಟಿರ್ತಾರೆ. ಈಗ ಎಸ್ಪೆಷಲಿ 3 ಟನ್ ಬಾಯ್ಲರು, 2 ಟನ್ ಬಾಯ್ಲರು, 5 ಟನ್ ಬಾಯ್ಲರು, ಪ್ರೋಸೆಸ್ ಬಾಯ್ಲರ್, ಫೈರ್ ಟ್ಯೂಬ್ ಬಾಯ್ಲರಲ್ಲೆಲ್ಲ ಓನ್ಲಿ FD ಫ್ಯಾನ್ ಒಂದೇ ಸಾಕು. ಈ ಗ್ಯಾಸ್ಗೆ, ಫರ್ನೇಸ್ ಆಯಿಲ್ಗೆ ID ಫ್ಯಾನ್ ಇರಲ್ಲ, ಕೆಲವು ಕಡೆ ಇರುತ್ತೆ. ಸೊ ಇದು ನಿಮಗೆ ಗೊತ್ತಿರಲಿ, ಮೇನ್ ಗೊತ್ತಿರಲಿ. ಒನ್ಸ್ ಅಗೈನ್ ಮತ್ತೊಂದು ಸರಿ ಹೇಳ್ತಿದ್ದೀನಿ, ID, FD, PA, SA, ಇಂಡ್ಯೂಸ್ಡ್ ಡ್ರಾಫ್ಟ್, ಫೋರ್ಸ್ಡ್ ಡ್ರಾಫ್ಟ್, ಬ್ಯಾಲೆನ್ಸ್ಡ್ ಡ್ರಾಫ್ಟ್, ಇಷ್ಟು ಗೊತ್ತಿರಲಿ ನಿಮಗೆ. ಇದು ಒಂದು ಕ್ವಶನ್ ಯಾವುದು ನಮ್ಮ ಬಾಯ್ಲರ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ನಾನು ನಿಮಗೆ ನಿಧಾನವಾಗಿ ತಿಳಿಸಿ ಹೇಳ್ತೀನಿ. ಥ್ಯಾಂಕ್ ಯು.